ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಭರತ್ ಮಾತು ಪದ ಬಂದಿ ಪ್ರಭು ಸುಚಿ ಸನೇಹ ಮಿಲಿ ಭೇಂಟಿ ಬಿದಾ कीन्ह सजी पालकी सकुच सोच सब मेटी परिजन मातु पितहि मिली सीता फिरी प्राण प्रिय प्रेम पुनीता करी प्रणाम भेंटी सब सासु प्रीति कहत कभी हिय न हुलासु सुनी सिख अभिमत आशिष पाई रही सीय दुहु प्रीति समाई रघुपति पटु पालकी मगाई करी प्रबोधु सब मातु चढ़ाई बार बार हिली मिली दुहु भाई सम सनेह जननी पहुँचाई साजी बाजी गज बाहन नाना भरत भूप दल कीन्ह पयाना हृदय राम सिय लखन समेता चले जाही सब लोग अचेता बसह बाजी गज पशु ही हारे ಚಲೆ ಜಾಹಿ ಬರಬಸ್ ಮನ್ ಮಾರೆ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀರಾಮ ಎಲ್ಲ ರೀತಿಯ ಜನರಿಗೂ ಕೂಡ ಗೌರವದಿಂದ ಕಳಿಸ್ಕೊಡ್ತಾನೆ. ಭರತ ಮಾತೆಯಾದಂತಹ ಕೈಕೆಯ ಚರಣಗಳಿಗೆ ನಮಸ್ಕಾರ ಮಾಡಿ ಪವಿತ್ರ ಪ್ರೀತಿಯಿಂದ ಅವಳನ್ನು ನೋಡಿ, ಅಂದರೆ ಅವಳ ಮನಸ್ಸಲ್ಲಿ ತುಂಬ ಹಿಂಜರಿಕೆ ಇದೆ, ಅವಳಿಗೆ ಇನ್ನೂ ಅವಳಿಗೆ ನಾಚಿಕೆ, ಒಂಥರ ಮುಂದೆ ಮಾತಾಡೋಕ್ಕಾಗ್ತಾ ಇಲ್ಲ ಅವಳಿಗೆ, ಆ ರೀತಿ ಇದೆ. ನಾನು ಎಂಥ ಕೆಲಸ ಮಾಡಿದೆ ಅಂತಂದ್ಬಿಟ್ಟು. ಆದರೆ ರಾಮನಿಗೆ ಅವಳ ಮೇಲೆ ಸ್ವಲ್ಪ ಕೂಡ ಬೇಜಾರಿಲ್ಲ, ಏನೂ ಇಲ್ಲ. ಅವನು ಪವಿತ್ರವಾದಂತಹ ಪ್ರೀತಿಯಿಂದ ಅವಳನ್ನು ನೋಡ್ತಾನೆ. ಮತ್ತು ಆಕೆಯ ಸಂಕೋಚ, ಅವಳ ಮನಸ್ಸಲ್ಲಿ ನಡೀತಾ ಇರುವಂಥ ಕಳವಳ ಎಲ್ಲವನ್ನು ಕೂಡ ಸ್ವಲ್ಪ ದೂರ ಮಾಡಿ, ಅಂದರೆ ಏನು ಬೇಜಾರು ಮಾಡ್ಕೋಬೇಡಿ, ನೀವೇನು ಮಾಡಿಲ್ಲ ಅಂತೆಲ್ಲ ಅವಳಿಗೆ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಹೇಳಿ ಅಲಂಕೃತವಾದಂತಹ ಪಲ್ಲಕ್ಕಿಯಲ್ಲಿ ಕೂರಿಸಿ ಆಕೆಯನ್ನು ಬೀಳ್ಕೊಡ್ತಾನೆ. ಪ್ರಾಣೇಶನಾದಂತಹ ಶ್ರೀರಾಮಚಂದ್ರನಿಗೆ ಪ್ರೀತಿ ಪಾತ್ರಳಾದಂತಹ ಸೀತಾದೇವಿ ತವರಿನ ತಂದೆ ತಾಯಿಯರನ್ನ ನೆಂಟರನ್ನ ನೋಡಿ ಹಿಂದಿರುಗ್ತಾಳೆ. ಅಂದರೆ ಅವರೆಲ್ಲ ಹೊರಡ್ತಾ ಇದ್ದಾರಲ್ಲ, ಅವರನ್ನೆಲ್ಲ ಬೀಳ್ಕೊಟ್ಟು ಆಮೇಲೆ ಎಲ್ಲ ಅತ್ತೆಯವರನ್ನು ಕೂಡ ನೋಡಿ ಆಲಿಂಗನೆ ಮಾಡಿಕೊಂಡು ಅವಳು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಾಳೆ. ಆ ಶೋಕ ತುಂಬಿದ ದೃಶ್ಯವನ್ನ ವರ್ಣನೆ ಮಾಡುವಂಥ ಧೈರ್ಯ ಯಾವ ಕವಿಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾಕೆ ಅಷ್ಟು ದುಃಖ ಆಗ್ತಾ ಇದೆ ಅಂತ ವರ್ಣನೆ ಮಾಡೋದಕ್ಕಾಗದೇ ಇರುವಷ್ಟು ದುಃಖ ಆಗುವಂಥ ಒಂದು ಆ ದೃಶ್ಯನ ಅದು ಅಂತ ನಮ್ಗೆ ಅನಿಸುತ್ತಲ್ವಾ. ಅಂದರೆ ಇಲ್ಲಿ ತಂದೆ ತಾಯಿಯರಿಗಿಂತ ಹೆಚ್ಚಾಗಿ ಅತ್ತೆ ಮಾವಂದರನ್ನ ಪ್ರೀತಿಸ್ತಾ ಇದ್ಲು ಸೀತಾ. ಅಂದರೆ ಅವರನ್ನೇ ತಾಯಿ ತಂದೆ ಅಂತ ತಿಳ್ಕೊಂಡಿದ್ಲು. ಅಂತ ಅತ್ತೆಂದ್ರೆಲ್ಲ ಬಂದಿದ್ದಾಗ ಅವರು ಇಷ್ಟೆಲ್ಲ ಅಂದರೆ ದುಃಖ ಪಡ್ತಾ ಇದ್ದಾರಲ್ಲ, ಇಷ್ಟು ನೋವು ಅನುಭವಿಸ್ತಾ ಇದ್ದಾರಲ್ಲ, ಅವರು ಸೇವೆ ಮಾಡಬೇಕಾಗಿರುವಂಥ ನಾನು ಕಾಡಲ್ಲಿ ಬಂದಿದ್ದೀನಲ್ಲ ಅಂತೆಲ್ಲ ಅವಳಿಗೆ ಅನ್ನಿಸ್ತಾ ಇದೆ. ಅಂದರೆ ಅವ್ರಿಗಂಥ ತೊಂದರೆಗಳು ಬಂದಿದೆಯಲ್ಲ ಅಂತಂದ್ಬಿಟ್ಟು. ಆಮೇಲೆ ಪ್ರೀತಿ ವಿಶ್ವಾಸ, ಅವರು ಕೂಡ ಅವಳನ್ನು ಮಗಳ ಥರ ನೋಡ್ತಾ ಇರ್ತಾರಲ್ಲ, ಅವರಲ್ಲಿದ್ದಂಥ ಪ್ರೀತಿ ವಿಶ್ವಾಸಕ್ಕೆ ಈಗ ಅವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದರೆ ಅದು ತುಂಬ ದುಃಖದ ಒಂದು ಸನ್ನಿವೇಶ. ಆದರೆ ಆ ಸನ್ನಿವೇಶವನ್ನು ವರ್ಣನೆ ಮಾಡುವಂಥ ಧೈರ್ಯ ಯಾವ ಕವಿಗೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತುಳಸಿದಾಸರು. ಅಂದರೆ ನಾನಂತೂ ವರ್ಣನೆ ಮಾಡೋಕ್ಕಾಗಲ್ಲ ಅಂತ ಇದರ ಅರ್ಥ. ಸೀತಾದೇವಿ ಅವರ ಬುದ್ಧಿವಾದವನ್ನು ಕೇಳಿ ತನ್ನ ಮನೋವಾಂಛಿತ ಅಂತಂದರೆ ನಾನು ಅಂದ್ಕೊಂಡಿರೋದು ಈಡೇರಬೇಕು, ಆ ರೀತಿ ಆಶೀರ್ವಾದ ಮಾಡಿ ಅಂತ ಅವರೆಲ್ಲರಿಂದ ಆಶೀರ್ವಾದವನ್ನು ಪಡ್ಕೊಂಡು ಅತ್ತೆಯರ ಮತ್ತು ತಾಯಿಯ ಪ್ರೀತಿಯಲ್ಲಿ ಅವಳು ಮಗ್ನಳಾಗ್ತಾಳೆ. ಅತ್ತೆದಿರೆ ತಾಯಿಯ ಹಾಗೆ ಅವಳನ್ನು ಪ್ರೀತಿಸ್ತಾ ಇದ್ರು, ಅಷ್ಟು ಪ್ರೀತಿ ಅವಳಲ್ಲೂ ಇತ್ತು. ಅವಳು ಕೂಡ ಅವರನ್ನು ಅಷ್ಟೇ ಪ್ರೀತಿಸ್ತಾ ಇದ್ಲು. ಈ ರೀತಿ ಅತ್ತೆ ಸೊಸೆಯ ಬಾಂಧವ್ಯ ಇತ್ತು ಅಲ್ಲಿ. ಅತ್ತೆ ಸೊಸೆ ಅಲ್ಲ, ತಾಯಿ ಮಗಳ ಹಾಗೆ ಅವರು ಇದ್ದರು. ಶ್ರೀ ರಘುನಾಥ ಅಂದವಾದಂತಹ ಪಲ್ಲಕ್ಕಿಗಳನ್ನೆಲ್ಲ ತರಿಸಿ ಎಲ್ಲ ತಾಯಂದರಿಗೂ ಕೂಡ ಆಶ್ವಾಸನೆಯನ್ನು ಕೊಟ್ಟು ಪಲ್ಲಕ್ಕಿಗಳಲ್ಲಿ ಕೂರಿಸ್ತಾನೆ. ಅಣ್ಣ ತಮ್ಮಂದ್ರಿಬ್ರು ಕೂಡ ಮತ್ತೆ ಮತ್ತೆ ಅವರನ್ನು ಪ್ರೀತಿಯಿಂದ ಭೇಟಿಯಾಗಿ ಅವರು ಬೀಳ್ಕೊಡ್ತಾರೆ. ಜನಕನ ಪರಿವಾರ ಮತ್ತು ಭರತನ ಜೊತೆ ಬಂದಿದ್ದ ಅವನ ಅನುಯಾಯಿಗಳಿರ್ತಾರಲ್ಲ, ಅಯೋಧ್ಯೆಯಿಂದೆಲ್ಲ ಬಂದಿರ್ತಾರಲ್ಲ, ಅವರು ಎಲ್ಲರೂ ಕೂಡ ವಾಹನಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ. ಅವರೆಲ್ಲರೂ ಕೂಡ ಸೀತಾ ಲಕ್ಷ್ಮಣರ ಸಮೇತ ಶ್ರೀರಾಮನನ್ನು ತಮ್ಮ ತಮ್ಮ ಹೃದಯಗಳಲ್ಲಿ ಇಟ್ಕೊಂಡು ಅಚೇತನ ಸ್ಥಿತಿಯಲ್ಲಿ, ಅಂದರೆ ಅವರು ಅವನ ಪ್ರೀತಿಯಲ್ಲಿ ಮುಳುಗೋಗಿದ್ದಾರೆ, ಅವನನ್ನು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ
ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಅವರು ಒಂದು ಭಾವಕ್ಕೆ ಹೊರಟೋಗಿದ್ದಾರೆ. ಅವರು ಭಗವಂತನನ್ನು ತಮ್ಮ ಹೃದಯದಲ್ಲೇ ಇಟ್ಕೊಂಡು ಆ ಹೃದಯದಲ್ಲಿರುವಂಥ ಭಗವಂತನನ್ನೇ ಸ್ಮರಣೆ ಮಾಡ್ಕೊಳ್ತಾ ಅವರು ತಮಗೇ ಗೊತ್ತಿಲ್ಲದೆ ಇರೋ ಹಾಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ರಾಮ ಲಕ್ಷ್ಮಣ ಸೀತೆಯಲ್ಲಿ ಅವರಿಗೆ ಅಷ್ಟು ಪ್ರೀತಿ ಇತ್ತು. ಎತ್ತುಗಳು, ಕುದುರೆಗಳು, ಆನೆಗಳು, ಎಲ್ಲ ರೀತಿಯ ಪಶುಗಳು ಕೂಡ ಎದೆಯಲ್ಲಿ ವೇದನೆಯನ್ನು ಹೊತ್ತು ಪರವಶವಾಗಿ ನಡೀತಾ ಇದ್ವು. ಇಲ್ಲಿ ಮನುಷ್ಯರಷ್ಟೇ ಅಲ್ಲ, ಪಶುಗಳಿಗೂ ಕೂಡ ಅದೇ ಭಾವ ಇದೆ. ಅವರಿಗೆ ರಾಮನನ್ನು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ, ಆದರೂ ಕೂಡ ಹೋಗಲೇಬೇಕಾದಂಥ ಪರಿಸ್ಥಿತಿ ಅಲ್ವಾ, ಆ ರೀತಿ ದುಃಖದಿಂದ ಹೋಗ್ತಾ ಇದ್ದಾರೆ ಅವರು. ಅಂದರೆ ಇಲ್ಲಿ ಪಶು ಪಕ್ಷಿ ಮತ್ತು ಮನುಷ್ಯರು ಅನ್ನೋ ಇದೇ ಬರೋದಿಲ್ಲ. ಇಲ್ಲಿ ಜೀವ ಅಂದರೆ ಆತ್ಮಗಳು ಪರಮಾತ್ಮನನ್ನು ಬಿಟ್ಟು ಹೋಗಬೇಕಲ್ಲ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಈಗ ಅಲ್ಲಿ ಎಲ್ಲರೂ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.